ಇಲ್ಲಿ ಪ್ರಾಸವೇ ಪ್ರಧಾನ ಅಲ್ಲ, ಖಂಡಿತವಾಗ್ಲೂ ಪ್ರಾಸ ಪ್ರಧಾನ ಅಲ್ಲ, ಬಟ್ ಪ್ರಾಸ ಬಹಳ ಮುಖ್ಯ ಆಗತ್ತೆ. ಒಂದೇ ಒಂದು ಕ್ಷಣದ ಐಡಿಯಾ ಸ್ವಲ್ಪ ನಿಮ್ಗೆ ಡೈವರ್ಟ್ ಆಯ್ತು ಅಂದ್ರೆ ಮತ್ತೆ ಮೂಡು ನಿಮ್ಗೆ ಆ ಫ್ಲೋ ಬರೋದಕ್ಕೆ ಎಷ್ಟು ದಿನಗಳು ತಗೊಳ್ತೋ ಹೇಳಕ್ಕಾಗಲ್ಲ. ಈಗ ನಾ ಹೇಳ್ತಿರೋದು ಬಹಳ 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 ಸುಲಭವಾದ ವಿಧಾನ ಇದು. ಈ ರೀತಿಯ ಒಂದು ಸಣ್ಣ ಮ್ಯಾಜಿಕ್ ಪ್ರತಿಯೊಬ್ಬರ ಒಳಗೂ ಕೂಡ ಕ್ರಿಯೇಟ್ ಆಗುತ್ತದೆ. ಸುಂದರವಾದ ಪದ ಬೇರೆ, ಸೂಟ್ ಆಗೋ ಪದ ಬೇರೆ. ಇಲ್ಲಿ ನಾವು ಆರಿಸ್ಕೋಬೇಕಾದ್ರು ಎರಡಕ್ಕೂ ಮ್ಯಾಚ್ ಆಗೋಂಥ ಪದ. ಅಂದ್ಕೊಂಡ ತಕ್ಷಣ ಬರೆದು ಬಿಡುವಂಥದ್ದು ಒಂದು ಮೆಥಡು, ಈ ರೀತಿ ತಯಾರಿ ಮಾಡ್ಕೊಂಡು ಬರೆಯೋದು ಇನ್ನೊಂದು ಮೆಥಡು. ಈ ಎರಡು ಮೆಥಡ್ಗಳ ಮಧ್ಯದಲ್ಲಿ ಇದೊಂದು ಕ್ರೂಡ್ ಮೆಥಡ್ ಅಂತಾರಲ್ಲ, ಆ ಥರ ಇದು. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಫಸ್ಟು ನಾವು ಆ ಟ್ಯೂನ್ನ ನಮ್ಮ ಮನಸ್ಸಿಗೆ ತಂದುಕೊಂಡು ನಮ್ಮದಾಗಿಸ್ಕೋಬೇಕು. ನಾವು ಬರೆಯೋಕೆ ಮುಂಚೆ ಆ ಟ್ಯೂನ್ನ ನಾವು ಇಷ್ಟಪಡೋ ಹಾಗೆ ಆಗಬೇಕು. ಆವಾಗ ಏನಾಗುತ್ತೆ, ನಮಗೆ ಅದು ಯಾವುದೋ ಹೊರಗಿನ ಟ್ಯೂನ್ಗೆ, ಯಾವುದೋ ಹೊರಗಿನ ಒಂದು ರಾಗಕ್ಕೆ ನಾವು ಇನ್ನೇನೋ ಯೋಚನೆ ಮಾಡಿ ಕಷ್ಟಪಟ್ಕೊಂಡು ಪದಗಳನ್ನು ಪೋಣಿಸಿ ಹಾಡು ಮಾಡಬೇಕು ಅನ್ನುವಂಥ ರಿಸ್ಕ್ ಇರಲ್ಲ. ಅದು ನಮ್ಮದು ಅಂದ್ಕೊಂಡ್ಬಿಟ್ರೆ ಸಮಸ್ಯೆ ಇರೋದೇ ಇಲ್ಲ. ಇಲ್ಲಿ ಇದು ಎಲ್ಲದಕ್ಕೂ ಅನ್ವಯಿಸುತ್ತೆ, ಎಲ್ಲ ಸಂದರ್ಭಗಳಲ್ಲೂ ಅನ್ವಯಿಸುತ್ತೆ. ಅದು ಯಾವುದೋ ಬೇರೆದು ಅಂತ ಅಂದ್ಕೊಂಡಾಗ ನಮ್ಮಿಂದ ನಿಜವಾದ ಇನ್ಪುಟ್ನ ಕೊಡೋಕ್ಕಾಗಲ್ಲ, ನಮ್ಮಿಂದ ನಿಜವಾದ ನಮ್ಮತನವನ್ನು ಕೊಡೋಕ್ಕಾಗಲ್ಲ. ಅದು ನಮ್ಮದು ಅಂತ ಅಂದ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ನಮಗೆ ಈ ಬರೆಯುವಾಗ ಕೆಲವು ಸತಿ ಈ ಲಘು ಗುರು ಮಾತ್ರೆಗಳು, ಛಂದಸ್ಸುಗಳು, ಪದಗಳನ್ನು ವಿಂಗಡಿಸ್ಕೊಳ್ಳುವಂಥ ವಿಧಾನಗಳು, ಇವುಗಳಲ್ಲಿ ಹೆಚ್ಚು ತಾಕಲಾಟ ಇರೋದಿಲ್ಲ. ಆ ಟ್ಯೂನ್ ಕೇಳ್ತಿದ್ದಂಗೆ ನಮ್ಮ ಒಳಗೆ ಹುಟ್ಟುವಂಥ ಒಂದಷ್ಟು ಪದಗಳು, ಒಂದಷ್ಟು ವಿಚಾರಗಳು ಸಾಮಾನ್ಯವಾಗಿ ತಾನಾಗಿ ಅದಕ್ಕೆ ಹೊಂದ್ಕೊಂಡ್ಬಿಡುತ್ತೆ. ಅದು ಈ ರೀತಿಯ ಒಂದು ಸಣ್ಣ ಮ್ಯಾಜಿಕ್ ಪ್ರತಿಯೊಬ್ಬರ ಒಳಗೂ ಕೂಡ ಅದು ಕ್ರಿಯೇಟ್ ಆಗುತ್ತದೆ. ಕೆಲವು ಸತಿ ಬಂದಿಲ್ಲ ಅಂತಂದಾಗ ಮತ್ತೊಂದು ಸತಿ ಪ್ರಯತ್ನ ಮಾಡಬೇಕು. ಇಲ್ಲಿ ನಾವು ಹೇಗೆ ಯೋಚಿಸಬಹುದು ಅಂತಂದರೆ ಒಂದು ಇದು ಎಲ್ಲ ಸಂದರ್ಭಗಳಲ್ಲೂ ಇದು ಉಪಯೋಗ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಅನೇಕ ಸಂದರ್ಭಗಳಲ್ಲಿ ಇದು ಉಪಯೋಗ ಬರುತ್ತೆ. ಯಾವುದೇ ಒಂದು ಹಾಡು ಬರೆಯುವಾಗ ಆ ಹಾಡಿನ ಸನ್ನಿವೇಶದ ಒಟ್ಟು ಚಿತ್ರಣ ನಮಗೊಂದು ಅಂದಾಜು ಗೊತ್ತಿರುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರ್ಯಾಂಡಮ್ ಆಗಿ ನಾವು ಅದಕ್ಕೆ ಸಂಬಂಧಪಟ್ಟ ಪದಗಳನ್ನೆಲ್ಲ ಬರ್ಕೊಳ್ತಾ ಹೋಗಬೇಕು. ಅಲ್ಲಿ ಸುತ್ತಮುತ್ತ ಯಾವ ವಿಚಾರಗಳಿರುತ್ತೆ, ಆ ವಿಚಾರಗಳಿಗೆ ಸಂಬಂಧಪಟ್ಟಂಥ ಪದಗಳನ್ನೆಲ್ಲ ಒಂದ್ಸಾರಿ ಬರ್ಕೊಂಡು ಹೋಗೋದು. ಇದು ತುಂಬ ಸೂಕ್ಷ್ಮ ಟೆಕ್ನಿಕ್. ಇದು ಮತ್ತೊಂದು ಸುಲಭವಾದ ದಾರಿ ಕೂಡ ಇದು. ಮತ್ತೊಂದು ಏನಂದರೆ, ಅಲ್ಲಿ ಸುತ್ತಮುತ್ತ ಯಾವ ವಸ್ತುಗಳು ಇರಬಹುದು. ಸಪೋಸ್ ಒಂದು ನದಿ ತೀರದಲ್ಲಿ ಏಕಾಂಗಿಯಾಗಿ ಒಬ್ರು ಕೂತ್ಕೊಂಡು ಏನೋ ತಮ್ಮ ಫೀಲಿಂಗ್ನ ಹೇಳ್ಕೊತಾ ಇದ್ದಾರೆ, ಇದಕ್ಕೊಂದು ಹಾಡು ಬೇಕು ಅಂತಾರೆ. ತಕ್ಷಣ ಯೋಚನೆ ಮಾಡಿ, ನದಿಯ ಸುತ್ತಮುತ್ತ ಏನಿದೆ, ಏನೆಲ್ಲ ಇರುತ್ತೆ. ಅಕಸ್ಮಾತ್ ನೀವು ಸಮುದ್ರದ ತೀರದಲ್ಲಿ ಕೂತಿದ್ರಿ ಅಂದರೆ ಅಲ್ಲಿ ಕಪ್ಪೆ ಚಿಪ್ಪು ಇರುತ್ತೆ, ಇನ್ನೇನು ಇರುತ್ತೆ. ಆ ಕಡೆ ದೂರದಲ್ಲಿ ಒಂದು ಆಕಾಶ, ಈ ಕಡೆ ಹತ್ತಿರದಲ್ಲಿ ಒಂದು ಭೂಮಿ, ಈ ಕಡೆ ಒಂದು ಬೀಸೋ ಗಾಳಿ, ಈ ಸುತ್ತಮುತ್ತ ಅಲ್ಲೇನೇ ವಸ್ತು ಇರ್ಬೋದು. ಅಲ್ಲೆಲ್ಲ ತೆಪ್ಪ ಇರ್ಬೋದು, ದೋಣಿಗಳಿರ್ಬೋದು, ಹಡಗು ಕಾಣಿಸ್ಬೋದು. ಆ ವಾತಾವರಣದಲ್ಲಿ ಅಲ್ಲೆಲ್ಲೋ ದೂರದಲ್ಲಿ ಒಂದು ಕಡೆ ಈ ಕಡಲೆ ಬೀಜ ಯಾರೋ ವ್ಯಾಪಾರ ಮಾಡ್ತಿರ್ಬೋದು, ಇನ್ಯಾರೋ ಒಂದು ಕಡೆ ಇನ್ನೇನೋ ಮೀನು ವ್ಯಾಪಾರ ಮಾಡ್ತಿರ್ಬೋದು, ಇನ್ನು 10 ಜನ ಆ ಕಡೆ ಯಾರೋ ಲವರ್ಸ್ ಓಡಾಡ್ತಿರ್ಬೋದು, ಈ ಕಡೆ ಇನ್ಯಾರೋ ಒಬ್ಬರು ಕೃಷಿಕರು ನಿಂತ್ಕೊಂಡು ನೋಡ್ತಿರ್ಬೋದು, ಈ ಕಡೆ ಟ್ರಾವೆಲರ್ಸ್ ನೋಡ್ತಿರ್ಬೋದು. ಫಸ್ಟು ಆ ಜಾಗದಲ್ಲಿ, ಆ ವಾತಾವರಣದಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಕಾಣಿಸುತ್ತೆ, ಅದನ್ನೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಂಡು ಹೋಗೋದು ಪದಗಳಲ್ಲಿ. ಆಮೇಲೆ ಅವರು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿರಬಹುದು ಅನ್ನೋ ಒಂದು ಅಂದಾಜು ಮೇಲೆ ಒಂದಷ್ಟು ಪದಗಳನ್ನು ಮಾಡ್ಕೊಳ್ಳೋದು. ಪದಗಳ ರಾಶಿಗಳನ್ನು ಫಸ್ಟು ರೆಡಿ ಮಾಡ್ಕೊಳ್ಳೋದು. ಇಲ್ಲಿ ಅಂದ್ಕೊಂಡ ತಕ್ಷಣ ಬರೆದು ಬಿಡುವಂಥದ್ದು ಒಂದು ಮೆಥಡು, ಈ ರೀತಿ ತಯಾರಿ ಮಾಡ್ಕೊಂಡು ಬರೆಯೋದು ಇನ್ನೊಂದು ಮೆಥಡು. ಈ ಎರಡು ಮೆಥಡ್ಗಳ ಮಧ್ಯದಲ್ಲಿ ಇದೊಂದು ಕ್ರೂಡ್ ಮೆಥಡ್ ಅಂತಾರಲ್ಲ, ಆ ಥರ ಇದು. ಏನಂದರೆ, ಎಲ್ಲವನ್ನ ಒಂದಷ್ಟು ಬರ್ಕೊಂಡು ಹೋಗೋದು. ಒಂದು ಅಲ್ಲಿರೋ ವಸ್ತುಗಳು, ಪರಿಕರಗಳನ್ನೆಲ್ಲ ಪದಗಳಲ್ಲಿ ಬರೆಯೋದು. ಮತ್ತೊಂದು ಅಲ್ಲಿರುವಂಥ ವಿಚಾರಗಳು, ಏನು ಯೋಚನೆ ಮಾಡ್ತಿರ್ಬೋದು ಅದೊಂದು. ಆ ಸನ್ನಿವೇಶ ನಡೆಯೋಕ್ಕೆ ಮುಂಚೆ ಏನಾಗಿತ್ತು, ಅಲ್ಲಿ ಏನೆಲ್ಲ ಆಗಿರ್ಬೋದು, ಇಲ್ಲಿ ಏನಾಗುತ್ತೆ, ಇಲ್ಲಿ ಮುಂದೆ ಏನಾಗಬಹುದು, ಇದನ್ನು ಒಟ್ಟಾರೆಯಾಗಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ರಾಶಿ ಪದಗಳನ್ನು ಬರ್ಕೊಳ್ಳೋದು ನೀಟಾಗಿ. ಅಲ್ಲಿ ನಮ್ಗೆ ಯಾವುದೋ ಒಂದು ಪದ, ಯಾವುದೋ ಒಂದು ಸಾಲು, ಯಾವುದೋ ಒಂದು ಅಕ್ಷರ ನಮಗೆ ಟಕ್ಕಂತ ಒಂಚೂರು ಟ್ರಿಗರ್ ಆಗ್ಬೋದು. ಅದು ನಾವು ಅಂದುಕೊಳ್ಳುವಂಥ, ಮನನ ಮಾಡಿಕೊಳ್ಳುವಂಥ ಈ ಟ್ಯೂನ್ಗೆ ಹೊಂದಾಣಿಕೆ ಆಗ್ಬಿಡ್ಬೋದು. ಆವಾಗ ಈ ಒಂದು ಒಳ್ಳೆಯ ಪದವನ್ನು, ತುಂಬ ಕ್ಯಾಚ್ ಆಗಿರೋ ಪದನ, ಮುಖ್ಯವಾಗಿ ಹಾಡಿಗೆ ಪಲ್ಲವಿ ಪ್ರಾಣ. ಪಲ್ಲವಿ ಆರಂಭದ ಸಾಲು ಅಷ್ಟು ಕ್ಯಾಚಿಯಾಗಿರಬೇಕು. ಫಸ್ಟ್ ಅದ್ರ ಬಗ್ಗೆ ಈಗ ತಲೆನೋವು ಬೇಡ, ಫಸ್ಟ್ ಬರ್ಕೊಳ್ತಾ ಹೋಗೋದು. ಈಗ ನಮ್ಮ ಕಣ್ಣು ಮುಂದೆ ಒಂದು ರಾಶಿ ಪದಗಳಿದೆ. ಅಲ್ಲಿ ಈಗ ನೀವು ದೋಣಿಗೆ ಒಂದಷ್ಟು ಪ್ರಾಸಗಳು ಬರ್ಕೊಳ್ಳಿ, ತೆಪ್ಪ ಅದಕ್ಕೊಂದಷ್ಟು ಪ್ರಾಸಗಳು ಬರ್ಕೊಳ್ಳಿ, ಕಪ್ಪೆ ಚಿಪ್ಪು ಅದಕ್ಕೊಂದಷ್ಟು ಪ್ರಾಸಗಳು ಬರ್ಕೊಳ್ಳಿ, ಒಂಟಿ ಪ್ರೇಮಿ ಅದಕ್ಕೊಂದು ಪ್ರಾಸಗಳು ಬರ್ಕೊಳ್ಳಿ. ಒಂದೊಂದು ಪದಕ್ಕೂ ಪ್ರಾಸಗಳನ್ನು ಬರ್ಕೊಳ್ತಾ ಹೋಗೋದು. ಇಲ್ಲಿ ಪ್ರಾಸವೇ ಪ್ರಧಾನ ಅಲ್ಲ, ಖಂಡಿತವಾಗ್ಲೂ ಪ್ರಾಸ ಪ್ರಧಾನ ಅಲ್ಲ,
ಬಟ್ ಪ್ರಾಸ ಬಹಳ ಮುಖ್ಯ ಆಗುತ್ತೆ. ಕವಿತೆಗಳನ್ನು ಓದುವಾಗ, ಅದನ್ನು ಹಾಗೆ ಮನನ ಮಾಡುವಾಗ, ವಾಚನ ಮಾಡುವಾಗ ಆದಿಪ್ರಾಸಗಳು ಸಹಾಯಕ್ಕೆ ಬರ್ಬೋದು. ಆದರೆ ಈ ಸಿನಿಮಾ ಹಾಡುಗಳು ಈ ಥರ ವಿಚಾರಗಳಲ್ಲಿ ಅಂತ್ಯಪ್ರಾಸಗಳು ಬಹಳ ಮುಖ್ಯ ಆಗುತ್ತೆ. ಆ ಪ್ರಾಸದಲ್ಲಿ ಬಂದು ಮುಗಿದಾಗಲೇ ಕಿವಿಗೆ ಒಂದು ನಾದವಾಗಿ ಕೂತ್ಕೊಳ್ಳುತ್ತೆ. ಆ ಸೌಂಡಿಂಗಲ್ಲಿ ಕೂತಾಗ ಆ ಲೈನು ಮನಸ್ಸಿಗೆ ಹೋಗಿ ಕೂರೋದಕ್ಕೆ ತುಂಬ ಸುಲಭ ಆಗುತ್ತೆ. ಆವಾಗ ಏನಂದರೆ ನಮ್ಮ ಕಣ್ಣು ಮುಂದೆ ಒಂದು ರಾಶಿ ರಾಶಿ ಪದಗಳಿವೆ. ಆ ಪದಗಳಲ್ಲಿ ಒಂದು ಸುಂದರವಾದ ಒಂದು ಪದ, ಒಂದು ಸೂಟ್ ಆಗುವಂಥ ಒಂದು ಪದ. ಇಲ್ಲಿ ಎರಡಿದೆ, ಸುಂದರವಾದ ಪದ ಬೇರೆ, ಸೂಟ್ ಆಗೋ ಪದ ಬೇರೆ. ಇಲ್ಲಿ ನಾವು ಆರಿಸ್ಕೋಬೇಕಾದ್ರು ಎರಡಕ್ಕೂ ಮ್ಯಾಚ್ ಆಗೋವಂಥ ಪದ. ಅದನ್ನು ಪಲ್ಲವಿ ಸಾಲಲ್ಲಿ ಪೋಣಿಸ್ಕೊಂಡು ಹೋಗೋದು. ಈಗ ಏನಾಗುತ್ತೆ, ಆ ಟ್ಯೂನಿಗೆ ಬರೆಯೋವಾಗ ನಮ್ಮ ಮನಸ್ಸು ಎಲ್ಲೋ ಹಾರಾಡಿಕೊಂಡು ಒದ್ದಾಡಿಕೊಂಡು ಏಕಾಗ್ರತೆಗೆ ತಂದುಕೊಳ್ಳುವ ಆ ರಿಸ್ಕ್ ತಪ್ಪುತ್ತೆ. ಇಲ್ಲೇನಾಗುತ್ತೆ, ಆ ವಿಚಾರ, ಆ ವಸ್ತು, ಆ ಸನ್ನಿವೇಶಕ್ಕೆ ಸಂಬಂಧಪಟ್ಟ ಪದಗಳಷ್ಟೇ ನಮ್ಮ ಸುತ್ತಮುತ್ತ ಇರುತ್ತೆ. ನಮ್ಮ ಟೇಬಲ್ ಮೇಲೆ ಒಂದು ರಾಶಿ ಪದಗಳಿರುತ್ತೆ. ಅಲ್ಲಿ ಅವುಗಳನ್ನು ಪೋಣಿಸುವಂಥ ಹೂ ಕಟ್ಟೋ ಕೆಲಸನ ಮಾಡಬೇಕು. ಮುಗ್ಗನ್ನು ತೆಗೆದು ಹೂನ ಹಾಗೆ ಹೂಗಾರರ ಕೆಲಸ ಮಾಡಬೇಕು. ನಾವಿಲ್ಲಿ ಹೂ ಕಟ್ಟೋ ಕೆಲಸ ಮಾಡಬೇಕು, ಹೂಗಾತಿ ಕೆಲಸ ಮಾಡಬೇಕು. ಹಾಗೆ ಮಾಡ್ತಾ 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 ಒಂದೇ ಹೂಗಳನ್ನ ಪೋಣಿಸುವಂಥರ ಪದಗಳನ್ನು ಪೋಣಿಸ್ತಾ ಹೋಗಬೇಕು. ಒಂದೊಂದು ಅಕ್ಷರಗಳು ಕೂಡ ಒಂದೊಂದು ಮೊಗ್ಗು, ಅದನ್ನು ಕರೆಕ್ಟಾಗಿ ಪೋಣಿಸಿದಾಗ ಅದು ಕ್ಲೀನಾಗಿ ಅದು ಹಿಗ್ಗು ಅನ್ನುತ್ತೆ. ಹಾಗೆ ಆ ಮೊಗ್ಗು, ಆ ಹಿಗ್ಗು ಎರಡು ಸೇರಿದಾಗ ಆ ಹಾಡಿನ ಒಳಗೆ ಒಂದು ಸಣ್ಣದೊಂದು ಸಿಗ್ಗು ಇರಬೇಕು. ಅದು ಯಾವ ಥರ ಅಂದರೆ ಒಂದು ಲಾವಣ್ಯ, ಒಂದು ಸಣ್ಣ ನಾಚಿಕೆ ಇರಬೇಕು. ಕವಿತಾ ಶಕ್ತಿ ಇರೋದೇ ಆ ಲಾವಣ್ಯಗಳಲ್ಲಿ. ಅದು ಸಿಗುತ್ತೆ ತಾನೇ ಬರಿತಾ ಅದು ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಹುಡುಕಿ ಒದ್ದಾಡೋ ಅವಶ್ಯಕತೆ ಇಲ್ಲ. ಈಗ ನಾನು ಹೇಳ್ತಿರೋದು ಭಾಳ 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 ಸುಲಭವಾದ ವಿಧಾನ ಇದು. ಯಾವುದೇ ಹಾಡು ಬರೀಬೇಕಾದ್ರೆ ನಾವು ತಯಾರಿ ಮಾಡಿ ಅದನ್ನು ಗುಡ್ಡೆ ಹಾಕೊಳ್ಳುವಂಥ ಅವುಗಳನ್ನು ಪೋಣಿಸ್ತಾ ಹಾಡಿನ ಒಂದು ರೂಪಕ್ಕೆ ತರೋದು. ಅಕಸ್ಮಾತ್ ನೀವು ಅಂದುಕೊಂಡೇನು ಬರಲಿಲ್ಲ, ಅಯ್ಯೋ ಇದು ಸೂಟ್ ಆಗುತ್ತಾ ಇಲ್ವೋ, ಚೆನ್ನಾಗಿದೆಯೋ ಇಲ್ವೋ, ಈ ಸಾಲು ಹೆಂಗೆ ಬರೆಯೋದು, ಅಯ್ಯೋ ಎರಡನೇ ಸಾಲು ಹೆಂಗೆ ಬರೆಯೋದು, ಇದೇನು ಮಾಡೋದು, ಅಯ್ಯೋ ಆಗ್ತಾ ಇಲ್ಲ ಅಂತ ಆ ರೀತಿ ತುಂಬ ಒದ್ದಾಟ ಆದರೆ 10 ನಿಮಿಷ ಬಿಟ್ಬಿಡಿ. ಕ್ಲೀನಾಗಿ ಎದ್ದೊಳಿ, ಸುಮ್ಮನೆ ಒಂದು ವಾಕ್ ಮಾಡಿ ಬನ್ನಿ, ಕೂತ್ಕೊಳ್ಳಿ. ಇಲ್ಲ ಮಧ್ಯೆ ಊಟ ಮಾಡಬೇಕಾ, ತಿಂಡಿ ತಿನ್ಬೇಕಾ, ಏನು ನಿಮಗೆ ತೋಚಿಲ್ಲ, ಫ್ಲೋ ಬರಲಿಲ್ಲ, ಕಾಮಾಗಿರಿ. ಇದಕ್ಕೆ ಸಂಬಂಧ ಪಡದೇ ಇರುವಂಥ ವಿಚಾರಗಳನ್ನ ಡಿಸ್ಕಸ್ ಮಾಡಿ ಮನೇಲಿ. ಈ ಹಾಡಿನ ವಿಷಯನೇ ಮತ್ತೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದು ಹಂಗೆ ಬಿಟ್ಟಿರಿ, ಮತ್ತೆ ಬಂದು ಇಲ್ಲಿ ಕೂತ್ಕೊಳ್ಳಿ. ಠಕ್ಕನೇನೋ ಫ್ಲೋ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಸುಪ್ತ ಪ್ರಜ್ಞೆಗಳು ಹೆಚ್ಚು ಜಾಗೃತವಾಗಿ ಕೆಲಸ ಮಾಡ್ತಾ ಇರುತ್ತೆ. ನಾವು ಏನು ತುಂಬ ಪ್ರಜ್ಞಾವಸ್ಥೆಯಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೀವಿ, ಒಂದು ಹಾಡು ಬರೀಬೇಕು ಹೀಗೆ ಹಾಗೆ ಅಂತ. ಇದು ನಮಗಿಂತ 10 ಪಟ್ಟು 20 ಪಟ್ಟು ನಮ್ಮ ಸುಪ್ತ ಪ್ರಜ್ಞಾವಸ್ಥೆ ಜಾಗೃತವಾಗಿ ಅದಕ್ಕೆ ಬೇಕಾದ ಒಂದು ಸಲಕರಣೆಗಳನ್ನು ರೆಡಿ ಮಾಡಿ ಪೂರೈಸ್ತಾ ಇರುತ್ತೆ ಎಲ್ಲನೂ ಕೂಡ. ನಮಗೆ ಅದು ನಮ್ಗೆ ಗೊತ್ತಾಗಲ್ಲ. ಅದಕ್ಕೇನೆ ನಮ್ಗೆ ಬರಲಿಲ್ಲ, ಬರ್ತಾ ಇಲ್ಲ ಅಂದಾಗ ಒಂದು ಗ್ಯಾಪ್ ಕೊಟ್ಟು ಬೇರೆ ವಿಚಾರಗಳ ಕಡೆ ಗಮನ ಹರಿಸಿ, ಬೇರೆ ಎಲ್ಲ ಏನೋ ಒಂದಷ್ಟು ಮಾತಾಡ್ಕೊಂಡು ಮತ್ತೆ ಬಂದು ಬರೀ ಕೂತ್ಕೊಂಡ್ರೆ ಟಕ್ಕತೆ ಯಾಕೆ ಹೊಳೆಯುತ್ತೆ ಅಂದರೆ ಆ ವೇಳೆಗೆ ಇಲ್ಲಿ ತಯಾರಿ ನಡೆದಿರುತ್ತೆ. ಸುಪ್ತ ಪ್ರಜ್ಞಾವಸ್ಥೆಯ ಗಡಿಗೆಯಲ್ಲಿ ಅಡುಗೆ ರೆಡಿಯಾಗಿರುತ್ತೆ. ಈ ಅಡುಗೆ ನಿಮಗೆ ಪ್ರಜ್ಞಾವಸ್ಥೆ ಸ್ಥಿತಿಗೆ ಬರುತ್ತೆ. ಟಕ್ಕಂತ ಒಂದು ಫ್ಲೋ ಬಂದುಬಿಡುತ್ತೆ. ಅರೆ ಈ ಲೈನ್ ಎಷ್ಟು ಚೆನ್ನಾಗಿ ಬಂತು, ಇದು ಎಷ್ಟು ಚೆನ್ನಾಗಿದೆ ಅಂತ ನಿಮಗೊಂದು ಫ್ಲೋ ಸಿಗ್ತಾ ಆ ಕ್ಷಣದಲ್ಲಿ ವಿಳಂಬ ಮಾಡಬಾರ್ದು, ಲೇಟ್ ಮಾಡಬಾರ್ದು. ಒಂದೇ ಒಂದು ಕ್ಷಣದ ಐಡಿಯಾ ಸ್ವಲ್ಪ ನಿಮ್ಗೆ ಡೈವರ್ಟ್ ಆಯಿತು ಅಂದರೆ ಮತ್ತೆ ಮೂಡು ನಿಮಗೆ ಆ ಫ್ಲೋ ಬರೋದಕ್ಕೆ ಎಷ್ಟು ದಿನಗಳು ತೊಗೊಳ್ತೋ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಮನಸ್ಸಿನ ಸದಾಕಾಲ ಇಲ್ಲಿ ಮತ್ತೆ ನಾವು ನೆನೆಸ್ಕೋಬೇಕಾದ ವಿಚಾರ, ಯಾವುದೇ ನೆಗೆಟಿವ್ ವಿಚಾರಗಳು, ಯಾವುದೇ ಗಾಸಿಪ್ಗಳು, ಯಾವುದೇ ರೂಮರ್ಗಳು, ಯಾವುದೇ ಅನಾವಶ್ಯಕವಾದಂಥ ಕ್ಲೀಶೆ ಇರುವಂಥ ವಿಚಾರಗಳ ಬಗ್ಗೆ ಯೋಚನೆನೂ ಮಾಡಬಾರ್ದು, ತಲೆನೂ ಕೆಡಿಸ್ಕೋಬಾರ್ದು. ಕಂಪ್ಲೀಟ್ ಒಂದು ತಾದಾತ್ಮತೆ, ಒಂದು ಏಕಾತ್ಮತೆ ಮತ್ತು ಒಂದು ಏಕಾಗ್ರತೆಯನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಏಕತಾನತೆಯನ್ನು ಮೀರಬಹುದು ಏಕಾಗ್ರತೆಯಿಂದ. ಆ ರೀತಿ ಇಲ್ಲಿ ನಾವು ಬರೆಯೋಕ್ಕಿಂತ ಶುರು ಮಾಡಿದಾಗ ಸಾಲುಗಳು ಬರುತ್ತೆ. ಇಲ್ಲಿ ಬರೆಯುವಾಗ ನಮಗಿಷ್ಟ ಆಗುವಂಥ ಸಾಲು ಯಾವುದು ಬರಲಿಲ್ಲ, ಇಷ್ಟ ಆಗಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಫಸ್ಟು ಆ ಟ್ಯೂನ್ ಕಂಪ್ಲೀಟ್ ಮಾಡಿಬಿಡಿ. ಆ ಪಲ್ಲವಿ, ಆ ಚರಣಗಳು ಸಾಮಾನ್ಯವಾಗಿ ಏನಾಗುತ್ತೆ, ಈ 2 ಚರಣಗಳನ್ನು ಇಟ್ಟುಕೊಂಡು ಬರೀತಾರೆ. ಅಲ್ಲಿ ಪಲ್ಲವಿ 2 ಚರಣಗಳು, ಅದಕ್ಕೆ ಮಧ್ಯೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಸ್ಟಾರ್ಟಿಂಗ್ ಒಂದು ಇಂಟ್ರಡಕ್ಷನ್ ಮ್ಯೂಸಿಕ್ಕು, ಆಮೇಲೆ ಒಂದು ಪಲ್ಲವಿ, ಆಮೇಲೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಮತ್ತೊಂದು ಚರಣ, ಮತ್ತೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಇನ್ನೊಂದು ಚರಣ. ಈ ರೀತಿಯೆಲ್ಲ ಒಂದು ಪ್ಯಾಟ್ರನ್ಗಳು ಮಾಡಿದ್ರೆ ಇದು ಹಿಂದೆ ಮುಂದೆ ಆಗುತ್ತೆ. ಅದು ಮ್ಯೂಸಿಕ್ ಡೈರೆಕ್ಟರ್ಸ್ ಕ್ರಿಯೇಟಿವಿಟಿ ಮೇಲೆ, ಡೈರೆಕ್ಟರ್ಸ್ ಐಡಿಯಾಲಜಿ ಮೇಲೆ ಅದು ನಡೆಯುತ್ತೆ. ಒಟ್ಟಿನಲ್ಲಿ ಅಷ್ಟು ಬರೀಬೇಕಾಗುತ್ತೆ. ಮುಂಚೆ ಎಲ್ಲ 4 ನಿಮಿಷ, 5 ನಿಮಿಷದ ಹಾಡು, 6 ನಿಮಿಷ, 7 ನಿಮಿಷದ ಹಾಡಿಗೆ ಇದ್ದಿದ್ದು ಸಾಮಾನ್ಯ. ಈಗ 3 ನಿಮಿಷ, 2.5 ನಿಮಿಷ, 3 ನಿಮಿಷ, 3.25 ನಿಮಿಷಕ್ಕೆಲ್ಲ ಒಂದು ಹಾಡು ಮುಗಿದೋಗುತ್ತೆ. ಈಗ 3.5 ನಿಮಿಷದ ಮೇಲೆ ಯಾವುದೇ ಹಾಡು ಇಲ್ಲ ಇವಾಗ. ಹಾಗಾಗಿ ಒಂದು ಪಲ್ಲವಿ, ಒಂದು ಚರಣ, ಕಡಿಮೆ ಸಾಲುಗಳು. ಆ ಕಡಿಮೆ ಸಾಲುಗಳಲ್ಲಿ ಹೆಚ್ಚು ವಿಷಯಗಳನ್ನು ಸುಂದರವಾಗಿ ನೇರವಾಗಿ ಕನೆಕ್ಟ್ ಆಗೋ ರೀತಿಯಲ್ಲಿ ನಾವು ಹೇಳೋ ಒಂದು ಪ್ರಯತ್ನ ಆಗಬೇಕಾದಾಗ ಆ ಟ್ಯೂನ್ಗೆ ಕಂಪ್ಲೀಟ್ ಮಾಡಿಬಿಡೋದು. ಸುಮಾರಾಗಿ ಬಂದರೂ ಪರವಾಗಿಲ್ಲ, ಸಾಲುಗಳು ಐಡಿಯಾ ಸುಮಾರಾಗಿ ಬಂದರೂ ಪರವಾಗಿಲ್ಲ, ಅದನ್ನು ಕಂಪ್ಲೀಟಾಗಿ ಬರೆದು ಕಂಪ್ಲೀಟ್ ಮಾಡಿಬಿಡ್ಬೇಕು. ಆ ಹಾಡು ಕಂಪ್ಲೀಟ್ ಆಯಿತು. ಆಗ ಆ ಟ್ಯೂನ್ನ ಏನು ಬಂದಿರುತ್ತೋ ಆ ಸಾಹಿತ್ಯದ ಜೊತೆ ನಾವೇ ಹಾಡ್ಕೊಳ್ಳೋದು. ಒಂದ್ಸರಿ ಕ್ಲೀನಾಗಿ ಹಾಡ್ಕೊಳ್ಳೋದು. ನಮಗೆ ಬೆಸ್ಟ್ ಜಡ್ಜ್ ಯಾರು ಗೊತ್ತಾ? ನಮ್ಮ ಮನೇಲಿರೋರೆ. ಅವ್ರ ಮುಂದೆನೇ ಹಾಡು ತೋರಿಸೋದು ಹೆಂಗಿದೆ ಅಂತ.
ಆಗ ನೋಡಿ ಸ್ಟಾರ್ಟಿಂಗಲ್ಲಿ ಅದ್ಭುತ, ತುಂಬ ಚೆನ್ನಾಗಿ ಬರ್ತಿದ್ಯಾ, ನೀನು ಮಹಾನ್ ಕವಿ ಆಗ್ಬಿಟ್ಟೆ ಅಂತ ಎಲ್ಲರೂ ನಮ್ಮನ್ನು ಹುರಿದುಂಬಿಸ್ಬೋದು. ಬಟ್ ಪ್ರಾಮಾಣಿಕವಾಗಿ ಕೆಲವರು ಹೇಳ್ತಾರೆ ಅದೊಂದು ಸುಮಾರಾಗಿತ್ತು, ಇದೊಂದು ಸುಮಾರಾಗಿತ್ತು ಅಂತ ಯಾರಾದರೂ ಹೇಳಿದ್ರೆ ಅದನ್ನು ಸ್ಪೋರ್ಟಿವ್ ಆಗಿ ತೊಗೋಬೇಕು, ಅದನ್ನು ತುಂಬ ಪ್ರೀತಿಯಿಂದ ತೊಗೋಬೇಕು. ಅವರು ಚೆನ್ನಾಗಿಲ್ಲ ಅಂತ ಹೇಳೋದನ್ನು ಕೇಳಿ ಅವರ್ಷನ್ ಆಗದೆ ಆ ವರ್ಷನ್ನ ಪಕ್ಕ ಇಟ್ಟು ಮತ್ತೊಂದು ವರ್ಷನ್ನ ಬರೆಯೋದು. ಈಗ ಬರೆಯುವಾಗ ನಿಮ್ಗಿನ್ನೂ ಗ್ರಿಪ್ ಸಿಕ್ಕಿರುತ್ತೆ. ಏನಂತಂದರೆ ಕರೆಕ್ಟ್ ಮೀಟ್ರಿಗೆ ಯಾವ್ಯಾವ ಪದಗಳು ಹೆಂಗೆ ಕೂರಿಸ್ಬೇಕು ಅನ್ನೋದು ಗ್ರಿಪ್ ಸಿಕ್ಕಿರೋದ್ರಿಂದ ಮತ್ತೊಂದು ಆವೃತ್ತಿಯನ್ನು, ಮತ್ತೊಂದು ಆಲೋಚನೆಗಳನ್ನ ಅದೇ ಸನ್ನಿವೇಶಕ್ಕೆ ನೀವು ಬರಿಬೋದು. ಇನ್ನೂ ಬೇಗನೂ ಆಗುತ್ತೆ. ಬರೆದ ಮೇಲೆ ಒಂದೇ ಟ್ಯೂನ್ಗೆ ಒಂದೇ ಸನ್ನಿವೇಶಕ್ಕೆ 2 ಥರ ಹಾಡಾಯಿತು. ಎರಡನ್ನು ಹಾಡ್ಕೊಂಡು ನೋಡಿದಾಗ ನೀವೇ ಬೆಸ್ಟ್ ಜಡ್ಜ್, ನೀವೇ ನೋಡ್ಕೊಳ್ಳಿ, ನೀವೇ ತೀರ್ಪುಗಾರರು. ಏನು ಬೇಕೋ ಅದರ ಮಾರ್ಪುಗಾರರು. ನೋಡಿ ನಿಮಗೆ ಇದು ಬೇಕಾ, ಅದು ಬೇಕಾ, ಇನ್ನೇನಾದರೂ ಚೆನ್ನಾಗಿ ಮಾಡ್ಬೋದಾ, ಅಥವಾ ಇನ್ನೆಲ್ಲೋ ಹಾಡಿನ ಮಧ್ಯಭಾಗದಲ್ಲಿ ಬಂದಂಥ ಒಂದು ಸಾಲು, ಒಂದು ಪದ, ಇದು ಪಲ್ಲವಿ ಆರಂಭದಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಕ್ಯಾಚ್ ಆಗಿರ್ಬೋದಾ ಅಂತ ಅನ್ನಿಸಿದಾಗ ಈ ಕಂಟೆಂಟ್ನ ಇಟ್ಟುಕೊಂಡು ಇನ್ನೊಂದು ರೀತಿ ಬರೆಯೋಕ್ಕೆ ಟ್ರೈ ಮಾಡೋದು. ಸೊ ಒಂದೇ ಸನ್ನಿವೇಶ, ಒಂದೇ ಟ್ಯೂನ್ಗೆ 10 ಥರ ಹಾಡು ಬರೀರಿ, 20 ಥರ ಹಾಡು ಬರೀರಿ, 100 ಥರ ಹಾಡು ಬರೀರಿ. ಅಷ್ಟು 100 ಥರ ಬರೆದ್ರೂ